the remaining part of this lesson, UT was greatest ruler of this dynasty. During his period, he was divided the empire into 13 provinces. He centralized the administration. He was a great patron of art and literature. During his reign, thousands of great works on prose, poetry, philosophy, mathematics and medicine were composed. This period is known as the golden age of the history. ಅಂದರೆ ಈ ವಂಶದ ಇನ್ನೊಬ್ಬ ಪ್ರಸಿದ್ಧನಾದವರು ಅಂತ ಹೇಳಿದ್ರೆ UT ಎನ್ನುವವನು. ಈತನ ಆಳ್ವಿಕೆ ಕಾಲದಲ್ಲಿ ಆಡಳಿತದ ಅನುಕೂಲಕ್ಕೋಸ್ಕರ ವಿಸ್ತಾರವಾದ ಸಾಮ್ರಾಜ್ಯವನ್ನು ಏನು ಮಾಡ್ತಾನೆ, 13 ಪ್ರೊವಿನ್ಸಸ್ 13 ರಾಜ್ಯಗಳನ್ನು 13 ಪ್ರಾಂತ್ಯಗಳನ್ನಾಗಿ ವಿಭಾಗಿಸ್ತಾನೆ. ಈ 13 ಪ್ರಾಂತ್ಯಗಳು ವಿಭಾಗಿಸಿ ಹಿ ವಾಸ್ ಗ್ರೇಟ್ ಪ್ಯಾಟ್ರನ್ ಆಫ್ ಆರ್ಟ್ ಆ್ಯಂಡ್ ಲಿಟ್ರೇಚರ್, ಕಲೆ ಸಾಹಿತ್ಯ ಮತ್ತು ತತ್ವಜ್ಞಾನದ ಪೋಷಕನಾಗಿದ್ದು ಡ್ಯೂರಿಂಗ್ ಹಿಸ್ ಪೀರಿಯಡ್ ಅವನ ಆಳ್ವಿಕೆ ಕಾಲದಲ್ಲಿ ಏನು ಮಾಡ್ತಾನೆ, ಹಲವಾರು ಕಾವ್ಯ, ಗದ್ಯ, ಗಣಿತ, ಔಷಧ ಕ್ಷೇತ್ರಗಳಿಗೆ ಸಂಬಂಧಿಸಿದ ಕೃತಿಗಳನ್ನು ರಚಿಸಿದ್ದಾನೆ. ಆದ್ದರಿಂದ ಸೊ ದಿಸ್ ಪೀರಿಯಡ್ ಈಸ್ ನೋನ್ ಆ್ಯಸ್ ದ ಗೋಲ್ಡನ್ ಏಜ್ ಆಫ್ ಚೈನೀಸ್ ಹಿಸ್ಟ್ರಿ, ಚೀನಾದ ಇತಿಹಾಸದ ಸುವರ್ಣ ಯುಗ ಎಂಬುದಾಗಿ ಕರೆಯಲಾಗಿದೆ. ನೆಕ್ಸ್ಟ್ ಹ್ಯಾನ್ ಡೈನಾಸ್ಟಿ. ಹ್ಯಾನ್ ಡೈನಾಸ್ಟಿ ವಾಸ್ ರಿಪ್ಲೇಸ್ಡ್ ಬೈ, ಅಂದರೆ ಈ ಒಂದು ಹ್ಯಾನ್ ಡೈನಾಸ್ಟಿ ಎಂಬುದು ರಿಪ್ಲೇಸ್ಡ್ ಬೈ ಯೂಜಿನ್ ಡೈನಾಸ್ಟಿ. ಹ್ಯಾನ್ ಡೈನಾಸ್ಟಿ ವಾಸ್ ರಿಪ್ಲೇಸ್ಡ್ ಬೈ ಯೂಜಿನ್ ಡೈನಾಸ್ಟಿ and here the rulers decentralized the power. Later there was political fragmentations of China for about 400 years. Shu dynasty re-established the empire. Tang dynasty followed Shu and introduced a system of standard coinage. They brought reforms in administration. The governmental machinery was divided into 3 parts. The first to drafts, second to review and the last to implement the policies. The competitive examinations were conducted for recruiting officials. Here, this period is also known as golden age of Chinese history, as there was significant development in the field of art, literature and technology. ಹ್ಯಾನ್ ಡೈನಾಸ್ಟಿ, ಹ್ಯಾನ್ ವಂಶದ ನಂತರ ಯೂಜಿನ್ ರಿಪ್ಲೇಸ್ಡ್ ಬೈ ಯೂಜಿನ್ ಡೈನಾಸ್ಟಿ. ಯೂಜಿನ್ ವಂಶದಲ್ಲಿ ಆಳ್ವಿಕೆ ಬರ್ತಾರೆ. ಇಲ್ಲಿ ಈ ಆಡಳಿತಗಾರದ ಅಡ್ಮಿನಿಸ್ಟ್ರೇಟರ್ ಡಿಸೆಂಟ್ರಲೈಸ್ಡ್ ದ ಪವರ್, ಅಂದರೆ ಆಡಳಿತವನ್ನು ವಿಕೇಂದ್ರೀಕರಿಸಿಕೊಳ್ತಾರೆ. ಹೀಗಾಗಿ ನಂತರ ಚೀನಾ 400 ವರ್ಷಗಳ ಕಾಲ ರಾಜಕೀಯ ವಿಘಟನೆಗೆ ಒಳಗಾಯಿತು. ಇನ್ ಲೇಟರ್ ಶೂ ಡೈನಾಸ್ಟಿ re-established the empire and after the Shu dynasty, Tang dynasty ruled over ಚೀನಾ. ಅಂದರೆ ಶೂ ಡೈನಾಸ್ಟಿಯ ನಂತರ ಟ್ಯಾಂಗ್ ಡೈನಾಸ್ಟಿ ಚೀನಾವನ್ನು ಆಳ್ವಿಕೆ ಮಾಡ್ತದೆ. ದಿ ವೇರ್ ಇಂಟ್ರೊಡ್ಯೂಸ್ ದ ಕಾಯಿನೇಜ್, ಅಂದರೆ ಇಂಟ್ರೊಡ್ಯೂಸ್ ಸಿಸ್ಟಮ್ ಆಫ್ ಸ್ಟ್ಯಾಂಡರ್ಡ್ ಕಾಯಿನೇಜ್, ಉನ್ನತವಾದ ನಾಣ್ಯ ವ್ಯವಸ್ಥೆಯನ್ನು ಇವರು ಜಾರಿಗೆ ತರ್ತಾರೆ. ಇಂಟ್ರೊಡ್ಯೂಸ್ ದ ಗುಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್, ಆಡಳಿತಾತ್ಮಕ ಸುಧಾರಣೆಗಳನ್ನು ಕೂಡ ಜಾರಿಗೆ ತರ್ತಾರೆ. ಇವರ ಆಳ್ವಿಕೆ ಕಾಲದಲ್ಲಿ ಆಡಳಿತ ಏನು ಮಾಡ್ತಾರೆ, 3 ವಿಭಾಗಗಳನ್ನಾಗಿ ವಿಂಗಡಿಸೋದು. ಫಸ್ಟ್ ಒನ್ ಕರಡು ಪ್ರತಿಯನ್ನು ತಯಾರು ಮಾಡುವಂಥದ್ದು ಇದೆ. ಫಸ್ಟ್ ಟು ಡ್ರಾಫ್ಟ್ಸ್, ಸೆಕೆಂಡ್ ಟು ರಿವ್ಯೂ ಆ್ಯಂಡ್ ದ ಲಾಸ್ಟ್ ಟು ಇಂಪ್ಲಿಮೆಂಟ್ ದ ಪಾಲಿಸಿ. ಕರಡು ತಯಾರಿಸೋದು, ಎರಡನೇದು ಕರಡು ಪರಾಮರ್ಶಿಸುವುದು ಮತ್ತು ಥರ್ಡ್ ಒನ್ ಇದನ್ನು ಜಾರಿಯಲ್ಲಿ ತರೋದು. ಆ್ಯಂಡ್ ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್, ಅಂದರೆ ಫಾರ್ ದ ರಿಕ್ರೂಟ್ಮೆಂಟ್, ಅಂದರೆ ಈ ಒಂದು ದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಫಾರ್ ರಿಕ್ರೂಟಿಂಗ್ ದ ಅಫಿಷಿಯಲ್ಸ್, ಅಂದರೆ ಅಧಿಕಾರಿಗಳ ನೇಮಿಸೋಕ್ಕೋಸ್ಕರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ ಏರ್ಪಡಿಸಲಾಗಿತ್ತು. ಹಾಗಾಗಿ ಈ ಕಾಲವನ್ನು ಕೂಡ ಏನಂತ ಕರೆಯಲಾಗಿದೆ, ಚೀನಾದ ಒಂದು ಸುವರ್ಣ ಯುಗ ಎಂಬುದಾಗಿ ಕರೆಯಲಾಗಿದೆ. ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಿ ವಿಲ್ ಮೂವ್ ನೆಕ್ಸ್ಟ್ ಪಾಯಿಂಟ್, ಸೋಷಿಯಲ್ ಕಂಡೀಷನ್, ಸಾಮಾಜಿಕ ಜೀವನ. ಸೋಷಿಯಲ್ ಕಂಡೀಷನ್, ಸಾಮಾಜಿಕ ಜೀವನ. ದ ಚೈನೀಸ್ ಸೊಸೈಟಿ ವಾಸ್ ಎ ಟ್ರೆಡಿಷನಲ್ ಸೊಸೈಟಿ. It was a male-dominated society. Family formed the basis of the society. Parents, especially the mother, inculcated the moral values and among the children, girls were considered as burden to the family. The position of women was not so high. Anyhow, women commanded respect based on her fertility, workmanship and obedience. The Chinese society had 4 classes based on the nature of work of the people.
The top class included officials, scholars and teachers. Second class comprised of farmers. Artists formed the third class. Merchants formed the last. And mandarins, a small class of people who were able to read and write Chinese script, enjoyed honor, respect and power both in the society and the government. ಈ ಒಂದು ಚೀನಾದ ಸಾಮಾಜಿಕ ಜೀವನ ಹೇಗಿತ್ತು ಎಂಬುದರ ಬಗ್ಗೆ ತಿಳ್ಕೊಳ್ಳುವಾಗ ಚೀನಾದ ಸಾಮಾಜಿಕ ಜೀವನ ಒಂದು ರೀತಿಯಲ್ಲಿ ಟ್ರೆಡಿಷನಲ್ ಸೊಸೈಟಿ ಅಂದರೆ ಒಂದು ರೀತಿಯಲ್ಲಿ ಸಾಂಪ್ರದಾಯಿಕವಾದಂಥ ಒಂದು ಪರಂಪರಾಗತ ಸಮಾಜ. ಅದೊಂದು ಇಟ್ ವಾಸ್ ಮೇಲ್ ಡಾಮಿನೇಟೆಡ್ ಸೊಸೈಟಿ ಅಂದರೆ ಪುರುಷ ಪ್ರಧಾನ ಸಮಾಜವಾಗಿತ್ತು. ಅಂದರೆ ಫ್ಯಾಮಿಲಿ ಫಾರ್ಮ್ಡ್ ದ ಬೇಸ್ ಆಫ್ ದ ಸೊಸೈಟಿ, ಅಂದರೆ ಕುಟುಂಬವು ಸಮಾಜದ ಅಡಿಪಾಯವಾಗಿತ್ತು. ಇದರಲ್ಲಿ ನೋಡಿ ಪೇರೆಂಟ್ಸ್ ಎಸ್ಪೆಷಲಿ ಮದರ್ ಅಂದರೆ ಪಾಲಕರು, ವಿಶೇಷವಾಗಿ ತಾಯಿ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸ್ತಾರೆ. ವಾಸ್ ಇನ್ಕಲ್ಕೇಟೆಡ್ ದ ಮಾರಲ್ ವ್ಯಾಲ್ಯೂಸ್ ಆಫ್ ಚಿಲ್ಡ್ರನ್ ಅಂದರೆ ಮಕ್ಕಳಲ್ಲಿ ಏನು ಮಾಡಿದೆ ಅಮಂಗ್ ದ ಚಿಲ್ಡ್ರನ್ ಮಕ್ಕಳಲ್ಲಿ ಒಂದು ನೈತಿಕ ಮೌಲ್ಯಗಳನ್ನು ಬೆಳೆಸ್ತಾ ಇದ್ದರು. ಆ್ಯಂಡ್ ಗರ್ಲ್ಸ್ ವ್ಯಾರ್ ಕನ್ಸಿಡರ್ಡ್ ಆ್ಯಸ್ ಬರ್ಡನ್ ಟು ದ ಫ್ಯಾಮಿಲಿ. ಮಹಿಳೆಯರನ್ನು ಹೆಣ್ಣು ಮಗುವನ್ನು ಏನು ಮಾಡಿತ್ತು ಕುಟುಂಬದ ಹೊರೆ ಎಂಬುದಾಗಿ ಆಗಿನ ಕಾಲದಲ್ಲಿ ತಿಳಿಯಲಾಗಿತ್ತು. ಅಂದರೆ ಟೋಟಲ್ ಏನು ಸೂಚಿಸ್ತದೆ ಅಂತ ಹೇಳಿದ್ರೆ ಮಹಿಳೆಯರಿಗೆ ಚೀನಾದ ನಾಗರಿಕತೆ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಅಷ್ಟೊಂದು ಉತ್ತಮವಾಗಿರಲಿಲ್ಲ. ಆದರೂ ಮಹಿಳೆಯರು ತಮ್ಮಲ್ಲಿರುವ ಮಕ್ಕಳನ್ನು ಹೆರುವ ಸಾಮರ್ಥ್ಯ, ಕೆಲಸದ ಕುಶಲತೆ ಮತ್ತು ವಿಧೇಯತೆಯಿಂದಾಗಿ ಏನು ಮಾಡ್ತಿದ್ರು ಹೆಚ್ಚಿನ ಗೌರವವನ್ನು ಪಡೀತಾ ಇದ್ದರು. And on the base of the profession, the Chinese society had 4 classes based on their nature of the work of the people. ಜನರು ಮಾಡುವ ಕೆಲಸವನ್ನು ಆಧರಿಸಿ ಚೀನಾದ ಸಮಾಜವನ್ನು 4 ವರ್ಗಗಳನ್ನಾಗಿ ವಿಂಗಡಿಸಲಾಗಿದೆ. ಅಪ್ಪರ್ ಕ್ಲಾಸಸ್, ಅಫಿಷಿಯಲ್ಸ್ ಅಂದರೆ ಇನ್ಕ್ಲೂಡೆಡ್ ಅಫಿಷಿಯಲ್ಸ್, ಸ್ಕಾಲರ್ಸ್ ಆ್ಯಂಡ್ ಟೀಚರ್ಸ್. ಮೊದಲನೇ ವರ್ಗದಲ್ಲಿ ಯಾರೆಲ್ಲ ಕಂಡು ಬರ್ತಾರೆ ಅಂತ ಹೇಳಿದರೆ ಉನ್ನತ ವರ್ಗದವರು, ಅಧಿಕಾರಿಗಳು, ಪಂಡಿತರು ಮತ್ತು ಶಿಕ್ಷಕರು. ಆ್ಯಂಡ್ ದ ಸೆಕೆಂಡ್ ಕ್ಲಾಸ್ ಫಾರ್ಮರ್ಸ್ ಅಂದರೆ ಎರಡನೇದಲ್ಲಿ ಮರ್ಚೆಂಟ್ಸ್ ಆರ್ ಫಾರ್ಮರ್ಸ್ ಅಂದರೆ ರೈತರು ಕಂಡು ಬರ್ತಾರೆ. ಆ್ಯಂಡ್ ಆರ್ಟಿಸ್ಟ್ ಫಾರ್ಮ್ ದ ಥರ್ಡ್ ಸ್ಟ್ರಾಟಾ ಅಂದರೆ ಮೂರನೇ ವರ್ಗದಲ್ಲಿ ಕುಶಲಕರ್ಮಿಗಳು ಬರ್ತಾರೆ. ಆ್ಯಂಡ್ ದ ಫೋರ್ತ್ ಒನ್ ಅಂದರೆ ಕೊನೆಯದಾಗಿ ಮರ್ಚೆಂಟ್ಸ್ ಅಂದರೆ ವ್ಯಾಪಾರಿಗಳು ನಾಲ್ಕನೇ ವರ್ಗಸ್ಥರಾಗಿದ್ದು, ಮೆಂಡಾರಿನ್ ಎಂಬಂಥ ಸಣ್ಣ ವರ್ಗವೊಂದರ ಜನರು ಚೀನಾದ ಭಾಷೆಯನ್ನು ಓದಿ ಬರೆಯುವಂಥ ಸಾಮರ್ಥ್ಯವುಳ್ಳವರಾಗಿದ್ದು, ಹೀಗಾಗಿ ಅವರಿಗೆ ಸಮಾಜ ಮತ್ತು ಸರ್ಕಾರದಲ್ಲಿ ಹೆಚ್ಚಿನ ಗೌರವ ಇತ್ತು. ಈ ಮೆಂಡರಿನ್ ಎನ್ನುವಂಥ ವರ್ಗಕ್ಕೆ ಚೀನಾದ ಸಮಾಜದಲ್ಲಿ ಹೆಚ್ಚಿನ ಗೌರವ ಮತ್ತು ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಗಿತ್ತು. ಹೀಗೆ ಟೋಟಲಿ ಚೀನಾದ ಸಮಾಜ ಏನು ಮಾಡ್ತಾರೆ, ಅವ್ರು ಮಾಡೋ ಕೆಲಸವನ್ನು ಆಧರಿಸಿ ಅವರ ಉದ್ಯೋಗಕ್ಕೆ ಅನುಗುಣವಾಗಿ 4 ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಅಧಿಕಾರಿಗಳು, ಪಂಡಿತರು ಮತ್ತು ಶಿಕ್ಷಕರು. ಉಚ್ಚ ವರ್ಗ ಅಧಿಕಾರಿಗಳು, ಪಂಡಿತರು, ಶಿಕ್ಷಕರು. ಎರಡನೇ ವರ್ಗ ರೈತ, ಮೂರನೇ ವರ್ಗದಲ್ಲಿ ಕುಶಲಕರ್ಮಿಗಳು, ನಾಲ್ಕನೇ ವರ್ಗದಲ್ಲಿ ವ್ಯಾಪಾರಸ್ಥರಾಗಿತ್ತು. ಮೆಂಡಾರಿನ್ ಎಂಬಂಥ ಸಣ್ಣ ವರ್ಗ ಜನರು ಚೀನಾದ ಭಾಷೆಯನ್ನು ಓದಿ ಬರೆಯಲು ಬಲ್ಲವರಾಗಿದ್ದರು. ನೆಕ್ಸ್ಟ್ we will move the next concept, economic condition. Next concept, economic condition ಅಂದರೆ ಆರ್ಥಿಕ ಜೀವನ. ಚೀನಾದ ಆರ್ಥಿಕ ಜೀವನ, ಎಕನಾಮಿಕ್ ಕಂಡೀಷನ್. ಚೀನಾದ ಆರ್ಥಿಕ ಜೀವನ ಹೇಗಿತ್ತು ಅಂತ ಹೇಳಿದರೆ, ಇಟ್ ವಾಸ್ ಆ್ಯನ್ agriculture based society and canal irrigation was well developed by Chinese. Canals were also used for drainage and navigation. They used agricultural implements made of iron and wood. Wheat, rice, soybeans were the main agricultural crops. Tea and horticultural crops were also grown. They mainly domesticated animals like pigs and sheep. They developed poultry too. ಅಂದರೆ ಚೀನಾದ ಸಮಾಜ ಯಾವುದರ ಆಧಾರವಾಗಿತ್ತು ಅಂದರೆ ಅಗ್ರಿಕಲ್ಚರ್ ಬೇಸ್ಡ್ ಸೊಸೈಟಿ ಅಂದರೆ ಕೃಷಿ ಆಧಾರಿತ ಸಮಾಜವಾಗಿತ್ತು. ದೇ ಬಿಲ್ಟ್ ಮೆನಿ ಆಫ್ ದ ಕ್ಯಾನಲ್ಸ್ ಫಾರ್ ದ ಇರಿಗೇಷನ್ ಫೆಸಿಲಿಟೀಸ್ ಅಂದರೆ ನೀರಾವರಿಗೋಸ್ಕರ ಹಲವಾರು ಕಾಲುವೆಗಳನ್ನು ತೋಡಿರ್ತಾರೆ. ಈ ಕಾಲುವೆ ಆಧಾರಿತ ನೀರಾವರಿಯನ್ನು ವ್ಯವಸ್ಥಿತವಾಗಿ ಅಭಿವೃದ್ಧಿ ಕೂಡ ಪಡಿಸಿರ್ತಾರೆ. ಆ್ಯಂಡ್ ಕಾಲುವೆಗಳನ್ನು ಯಾವುದಕ್ಕೋಸ್ಕರ ಬಳಸ್ತಾರೆ ಅಂದರೆ ಒಳಚರಂಡಿ ಮತ್ತು ನೌಕಾಯಾನಕ್ಕಾಗಿ ಬಳಸ್ತಾಯಿದ್ರು. ದಿಸ್ ಕ್ಯಾನಲ್ಸ್ ಯೂಸ್ಡ್ ಫಾರ್ drainage and navigation. And
ನೆಕ್ಸ್ಟ್ ಈ ಚೀನಾದ ಜನರು ದೀಸ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಮೇಡ್ ಆಫ್ ಐರನ್ ಆ್ಯಂಡ್ ವುಡ್, ಅಂದರೆ ಇವರು ಚೀನಾದ ನಾಗರಿಕತೆ ಕಬ್ಬಿಣ ಮತ್ತು ಈ ಕಟ್ಟಿಗೆಗಳಿಂದ ನಿರ್ಮಿಸಿದಂಥ ಕೃಷಿ ಉಪಕರಣಗಳನ್ನು ಬಳಸ್ತಾ ಇದ್ರು. ಅಂದರೆ ಆಗಿನ ಕಾಲದಲ್ಲಿ ಮುಖ್ಯವಾದ ಆಹಾರ ಧಾನ್ಯಗಳು ಅಂತ ಹೇಳಿದರೆ ಗೋಧಿ, ಭತ್ತ, ಸೋಯಾಬೀನ್ ಆ್ಯಂಡ್ ಈ ಥರ ಧಾನ್ಯಗಳು ಇವುಗಳಾಗಿನ ಕಾಲದ ಮುಖ್ಯ ಆಹಾರ ಬೆಳೆಗಳಾಗಿದ್ದವು. ಅಷ್ಟು ಮಾತ್ರವಲ್ಲದೆ ಟೀ ಆ್ಯಂಡ್ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ವೆರ್ ಆಲ್ಸೋ ಗ್ರೋನ್. ಚಹಾ ಮತ್ತು ತೋಟಗಾರಿಕೆ ಬೆಳೆಗಳು ಕೂಡ ಚೀನಾದಲ್ಲಿ ಬೆಳೀತಾ ಇದ್ರು. ಆ್ಯಂಡ್ ಪಿಗ್ ಆ್ಯಂಡ್ ಶೀಪ್, ಹಂದಿ ಮತ್ತು ಕುರಿಗಳವರ ಪ್ರಮುಖ ಸಾಕು ಪ್ರಾಣಿಗಳಾಗಿದ್ದು ಕೋಳಿ ಸಾಕಾಣೆಯನ್ನು ಕೂಡ ಕೈಗೊಳ್ತಿರುತ್ತೆ. ಡೆವಲಪ್ಡ್ ಪೋಲ್ಟ್ರಿ ಟು, ಅಂದರೆ ಕೋಳಿ ಸಾಗಾಣಿಕೆಗಳನ್ನು ಕೂಡ ಕೈಗೊಳ್ತಾ ಇದ್ದರು. ಹೀಗೆ ಇನ್ನು ಮುಂದಕ್ಕೆ ಅವರ ಇಂಡಸ್ಟ್ರಿ ಆ್ಯಂಡ್ ಕ್ರಾಫ್ಟ್ಸ್ ಅಂದರೆ ಈ ಒಂದು ಕೈಗಾರಿಕೋದ್ಯಮಗಳು ಅಥವಾ ಕರಕುಶಲಕರ್ಮಿಗಳು ಯಾವ ಉದ್ಯೋಗ ಯಾವ ಪ್ರೊಫೆಷನ್ಸ್ ಅಲ್ಲಿತ್ತು ಎಂಬುದಾಗಿ ನೋಡಿಕೊಂಡಾಗ ಸಿಲ್ಕ್ ವಾಸ್ ದ ಮೇನ್ ಇಂಪಾರ್ಟೆಂಟ್ ಕಾಂಬಿನೇಷನ್ ಆಫ್ ದ ಚೀನಾ. ಅಂದರೆ ಈ ಒಂದು ಚೀನಾದ ಕಾಲದಲ್ಲಿ ಕಾರ್ಪೆಂಟರ್, ಸ್ಮಿತ್, ವುಡ್ ಕಟ್ಟರ್ಸ್, ಮ್ಯಾಸನ್ಸ್, ಪಾಟರ್ಸ್ ಇವರುಗಳೆಲ್ಲ ದ ಇಂಪಾರ್ಟೆಂಟ್ ಕ್ರಾಫ್ಟ್ಸ್ಮನ್ಸ್, ಆಗಿನ ಕಾಲದ ಪ್ರಮುಖ ಕ್ರಾಫ್ಟ್ಸ್ಮನ್ ಕುಶಲಕರ್ಮಿಗಳಾಗಿದ್ದರು. ಸಿಲ್ಕ್ ವಾಸ್ ಆ್ಯನ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಆಫ್ ಚೀನಾ ಟು ದ ವರ್ಲ್ಡ್. It was a major luxury exported from China. China had trade relation with West through a land route through Afghanistan and Persia, and also through Indian Ocean, which is known as Silk Route. Note this point, students, which is known as Silk Route. Chinese learned to grow cotton from Indians. Silk, iron, tea, salt and cotton products were the main items of export. After 10th century, Chinese goods dominated international trade. Afim formed the important item of their trade. In the early period, barter was practiced. Barter system was also existed. Later, metals were used as medium of exchange. Coined money came to be used in around 5th century BCE. Money lending and banking were practiced in China from 5th century BCE. ಅಂದರೆ ಆಗಿನ ಕಾಲದಲ್ಲಿ ಬೇರೆ ಬೇರೆ ರೀತಿಯ ಕರಕುಶಲಕರ್ಮಿಗಳು, ಕೈಕಸುಬುದಾರರು, ಕಮ್ಮಾರರು ಆಗಿರ್ಬೋದು, ಕುಂಬಾರರು, ನೇಕಾರರು ಮುಂತಾದಂತಹ ಕೈಕಸುಬುದಾರರು ಅಂದರೆ ಕ್ರಾಫ್ಟ್ಸ್ಮನ್ಸ್ ಇದ್ದರು. ರೇಷ್ಮೆ ಅವರ ಒಂದು ಪ್ರಮುಖ ಕೊಡುಗೆಯಾಗಿತ್ತು ಮತ್ತು ಅದು ಏನಾಗ್ತಿತ್ತು, ಚೀನಾದಿಂದ ರಫ್ತು ಮಾಡಲಾಗ್ತಿದ್ದಂಥ ಒಂದು ಐಷಾರಾಮಿ ಅಂದರೆ ಸಿಲ್ಕ್ ವಾಸ್ ಆ್ಯನ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಆಫ್ ಚೀನಾ ಟು ದ ವರ್ಲ್ಡ್. ಇಟ್ ವಾಸ್ ಆ್ಯನ್ ಎ ಮೇಜರ್ ಲಕ್ಸುರಿ ಎಕ್ಸ್ಪೋರ್ಟೆಡ್ ಫ್ರಮ್ ಚೀನಾ, ಅಂದರೆ ಚೀನಾದಿಂದ ಎಕ್ಸ್ಪೋರ್ಟ್ ಮಾಡಲಾಗ್ತಿದ್ದಂಥ ಒಂದು ಐಷಾರಾಮಿ ವಸ್ತುವಾಗಿತ್ತು. ಚೀನಿಯರು ಥ್ರೂ ದ ಲ್ಯಾಂಡ್ ರೋಡ್, ಅಂದರೆ ಭೂಮಾರ್ಗವಾಗಿ ಅಫ್ಘಾನಿಸ್ತಾನ ಮತ್ತು ಪರ್ಷಿಯಾದ ಮುಖಾಂತರ ಭೂಮಾರ್ಗವಾಗಿ, ನಂತರ ಹಿಂದೂ ಮಹಾಸಾಗರದ ಜಲಮಾರ್ಗವಾಗಿ ಪಾಶ್ಚಿಮಾತ್ಯರೊಂದಿಗೆ ವ್ಯಾಪಾರ ಸಂಬಂಧವನ್ನು ಕೂಡ ಹೊಂದಿದ್ರು. ಇಟ್ ವಾಸ್ ನೋನ್ ಆ್ಯಸ್ ದ ಸಿಲ್ಕ್ ರೂಟ್, ರೇಷ್ಮೆ ಮಾರ್ಗ ಎಂಬುದಾಗಿ ಕರೆಯಲಾಗಿದೆ. ಆ್ಯಂಡ್ ಚೈನೀಸ್ ಲರ್ನ್ ಈ ಸಂದರ್ಭದಲ್ಲಿ ನೋಡಿ, ಚೈನೀಸ್ ಲರ್ನ್ ಟು ಗ್ರೋ ಕಾಟನ್ ಫ್ರಮ್ ಇಂಡಿಯನ್ಸ್. ಭಾರತೀಯರಿಂದ ಹತ್ತಿ ಬೆಳೆಯುವುದನ್ನು ಕೂಡ ಕಲಿತುಕೊಳ್ತಾರೆ. ಹೀಗಾಗಿ ಆ ಸಂದರ್ಭದಲ್ಲಿ ಸಿಲ್ಕ್, ಐರನ್, ಟೀ, ಸಾಲ್ಟ್ ಆ್ಯಂಡ್ ಕಾಟನ್ ಪ್ರಾಡಕ್ಟ್ಸ್ ವ್ಯಾರ್ ದ ಮೇನ್ ಐಟಮ್ಸ್ ಆಫ್ ಎಕ್ಸ್ಪೋರ್ಟ್. ಇವುಗಳೆಲ್ಲ ಅತ್ಯಂತ ಪ್ರಮುಖವಾಗಿ ರಫ್ತು ಮಾಡಲಾಗ್ತಿದ್ದಂಥ ಪ್ರಮುಖವಾದಂತಹ ಒಂದು ವಸ್ತುಗಳಾಗಿದ್ದವು ಆ ಸಂದರ್ಭದಲ್ಲಿ. ಆ್ಯಂಡ್ it became Afim, ಅಂದರೆ ಅಫೀಮ್ ಫಾರ್ಮ್ಡ್ ದ ಇಂಪಾರ್ಟೆಂಟ್ ಐಟಮ್ ಆಫ್ ದರ್ ಟ್ರೇಡ್. ಅವರ ವ್ಯಾಪಾರದಲ್ಲಿ ಅಫೀಮ್ ಇನ್ನೊಂದು ಪ್ರಮುಖವಾದಂಥ ಸ್ಥಾನಮಾನವನ್ನು ಗಳಿಸಿತ್ತು. ಅಂದರೆ ಅಫೀಮ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗಿತ್ತು. ಇನ್ ದ ಅರ್ಲಿ ಪೀರಿಯಡ್ ಬಾರ್ಟರ್ ಸಿಸ್ಟಮ್ ವಾಸ್ ಇನ್ ವೇಗ್, ಅಂದರೆ ಪ್ರಾರಂಭದಲ್ಲಿ ಚೀನಾದಲ್ಲಿ ಕೂಡ ಏನಾಗಿತ್ತು, ಬಾರ್ಟರ್ ಸಿಸ್ಟಮ್ ವಾಸ್ ಎಕ್ಸಿಸ್ಟೆಡ್. ಅಂದರೆ ಏನು, ವಸ್ತು ವಿನಿಮಯ ಪದ್ಧತಿ. ಬಾರ್ಟರ್ ಸಿಸ್ಟಮ್ ವಸ್ತುಗಳನ್ನು ಕೊಟ್ಟು ವಸ್ತುಗಳನ್ನು ಕೊಂಡುಕೊಳ್ಳಿ, ಹೀಗಿದು ಇಟ್ ವಾಸ್ ಕಾಲ್ಡ್ ಆಸ್ ದ ಬಾರ್ಟರ್ ಸಿಸ್ಟಮ್ಸ್. ಬಟ್ ಇನ್ ಲೇಟರ್ ಮೆಟಲ್ಸ್ ವ್ಯಾರ್ ಯೂಸ್ಡ್ ಆಸ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ನಂತರದಲ್ಲಿ ಏನಾಯಿತು, ಲೋಹಗಳ ಬಳಕೆ ಬಂತು. ಬಾರ್ಟರ್ ಸಿಸ್ಟಮ್ ಪ್ರಾರಂಭದಲ್ಲಿದ್ದರೆ ನಂತರ ದಿನಗಳಲ್ಲಿ ಲೋಹಗಳ ಬಳಕೆ ಬಂತು. ಕಾಯಿನ್ಡ್ ಮನಿ ಕೇಮ್ ಟು ಬಿ ಯೂಸ್ಡ್ ಇನ್ ಅರೌಂಡ್ 5th century BCE. ಈ ಒಂದು ನಾಣ್ಯಗಳ ಬಳಕೆ 5ನೇ ಶತಮಾನದಿಂದ, ಅಂದರೆ 5th century BCE, ಕ್ರಿಸ್ತಪೂರ್ವ 5ನೇ ಶತಮಾನದಿಂದ ಇದು ಬಳಕೆಯಲ್ಲಿ ಬಂತು. ಮನಿ ಲೆಂಡಿಂಗ್ ಆ್ಯಂಡ್ ಬ್ಯಾಂಕಿಂಗ್ ವ್ಯಾರ್ ಪ್ರಾಕ್ಟೀಸ್ ಇನ್ ಚೀನಾ ಫ್ರಮ್ 5th century BCE.
ಮನಿ ಲೆಂಡಿಂಗ್ ಅಂದರೆ ಈ ಒಂದು ಆ ಸಂದರ್ಭದಲ್ಲಿ ಹಣವನ್ನು ವಿನಿಮಯ ಮಾಧ್ಯಮವಾಗಿ ಮಾಡಿಕೊಳ್ಳಲು ಆರಂಭದಲ್ಲಿ ವಸ್ತು ವಿನಿಮಯದ್ದು ಲೋಹಗಳ ಬಳಕೆ ಅಸ್ತಿತ್ವಕ್ಕೆ ಬಂತು. ಹೀಗಾಗಿ ಈ ಶತಮಾನದಲ್ಲಿ ಮುದ್ರಿತ ಹಣದ ಉಪಯೋಗ ಪ್ರಾರಂಭವಾಗಿ ಲೇವಾದೇವಿ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಆ ಸಂದರ್ಭದಲ್ಲಿ ಪ್ರಾರಂಭವಾಯಿತು. ಈಗ ನೆಕ್ಸ್ಟ್ ಓಕೆ ಸ್ಟೂಡೆಂಟ್ಸ್, ರಿಮೈನಿಂಗ್ ಪಾರ್ಟ್ ಆಫ್ ದಿಸ್ ಲೆಸನ್ ವಿ ವಿಲ್ ಕಂಟಿನ್ಯೂ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು.